ಒಂದು ತಪ್ಪು ಹೆಜ್ಜೆಯ ಅಪರಾಧ ಲೋಕ. ನಿಜ, ಒಂದು ತಪ್ಪು ಹೆಜ್ಜೆಯ ಅಪರಾಧ ಲೋಕ. 3 ಮದುವೆ ಮ್ಯಾಟ್ರಿಮೋನಿಯಲ್ ಮುಂಡಾಮುಚ್ಚಿತು. ಮ್ಯಾಟ್ರಿಮೋನಿ ವೆಬ್ಸೈಟ್ ಮೂಲಕ ಪರಿಚಯವಾದ ಮಹಿಳೆಯನ್ನ ವಿವಾಹವಾದ ಬಳಿಕ ಭಾರೀ ವಂಚನೆಗೆ ಒಳಗಾಗಿರುವುದಾಗಿ ಬೆಂಗಳೂರು ನಗರದ ಮಾರತಹಳ್ಳಿಯ ಉದ್ಯಮಿಯೊಬ್ಬರು ಹಪಹಪಿಸುತ್ತಿದ್ದಾರೆ. ಈಗಾಗಲೇ 3 ಬಾರಿ ವಿವಾಹವಾಗಿದ್ದ ಈ ಮಹಿಳೆ ಮದುವೆಯಾದ ಬಳಿಕ ಹಣಕ್ಕಾಗಿ ಬ್ಲಾಕ್ ಮೇಲ್ ಮಾಡ್ತಿದ್ದಾಳೆ ಅಂತ ದೂರಿರುವ ಅವರು ವಂಚನೆ, ಕಳ್ಳತನ ಹಾಗೂ ಕ್ರಿಮಿನಲ್ ಬೆದರಿಕೆ ಆರೋಪಗಳ ಅಡಿ ಮಾರತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಮಾರತಹಳ್ಳಿ ನಿವಾಸಿ 51 ವರ್ಷದ ಉದ್ಯಮಿ 2022ರ ಫೆಬ್ರವರಿಯಲ್ಲಿ ಮ್ಯಾಟ್ರಿಮೋನಿ ವೆಬ್ಸೈಟ್ನಲ್ಲಿ ಪರಿಚಯವಾದ 37 ವರ್ಷದ ಮಹಿಳೆಯನ್ನ ವಿವಾಹವಾಗಿದ್ರು. ಮದುವೆಯಾದ ಕೆಲವೇ ದಿನಗಳಲ್ಲಿ ಆಕೆ ಹಣಕ್ಕಾಗಿ ಒತ್ತಡ ಹೇರ್ತಾ ಇದ್ಲು ಅಂತ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಮೊದಲಿಗೆ 50 ಲಕ್ಷ ರೂಪಾಯಿ ನೀಡುವಂತೆ ಬೇಡಿಕೆ ಇಟ್ಟಿದ್ದ ಮಹಿಳೆ ಹಣ ನೀಡದಿದ್ದರೆ ತಮಗೆ HIV, ಏಡ್ಸ್ ಇದೆ ಹಾಗೂ ವೇಶ್ಯಾಪಟ್ಟಿಕೆ ನಡೆಸುತ್ತಿದ್ದಾರೆ ಎಂಬ ಸುಳ್ಳು ಆರೋಪಗಳನ್ನು ಹರಡುವುದಾಗಿ ಬೆದರಿಕೆ ಹಾಕಿದ್ದಾಳೆ. ಅಲ್ಲದೆ ಪ್ರಭಾವಿ ವ್ಯಕ್ತಿಗಳ ಪರಿಚಯವಿದ್ದು ಅವರ ಮೂಲಕ ಕಾನೂನು ಕ್ರಮ ಕೈಗೊಳ್ಳುವುದಾಗಿಯೂ ಹೇಳಿ ಹೆದರಿಸಿದ್ದಾಳೆ. ಇದರ ಮಧ್ಯೆ ಮನೆಯಲ್ಲಿ ಇದ್ದ ಸುಮಾರು 18 ಲಕ್ಷ ರೂಪಾಯಿ ನಗದು, ವಿದೇಶಿ ಕರೆನ್ಸಿ, ಚಿನ್ನ ಹಾಗೂ ಬೆಳ್ಳಿ ಆಭರಣಗಳನ್ನು ತೆಗೆದುಕೊಂಡು ಹೋಗಿದ್ದಾಳೆ. ಡೂಪ್ಲಿಕೇಟ್ ಕೀ ಬಳಸಿ ಕಾರನ್ನ ಕೊಂಡೊಯ್ದಿರುವುದಲ್ಲದೆ ಚೆಕ್ಗೆ ನಕಲಿ ಸಹಿ ಹಾಕಿ ಬ್ಯಾಂಕ್ ಖಾತೆಯಿಂದ ಸುಮಾರು 83,000 ರೂಪಾಯಿ ಹಣ ಡ್ರಾ ಮಾಡಿಕೊಂಡಿದ್ದಾಳೆ ಅಂತ ದೂರಿನಲ್ಲಿ ಸಂತ್ರಸ್ತರು ಹೇಳಿದ್ದಾರೆ. ಏನಪ್ಪಾ ವಿಶೇಷ ಅಂದ್ರೆ ಈ ಚತುರ ಮಹಿಳೆಗೆ ಈಗಾಗಲೇ 3 ಬಾರಿ ಮದುವೆ ಮಾಡಿಕೊಂಡಿದ್ದಾಳೆ. ಆಕೆಗೆ ಮಗನೂ ಇದ್ದಾನಂತೆ. ಉದ್ಯಮಿ ನೀಡಿದ ಮಾಹಿತಿಯಂತೆ ತನ್ನ ಹಣವನ್ನ ಮಗನ ಶಿಕ್ಷಣ ಸೇರಿದಂತೆ ವಿವಿಧ ಖರ್ಚುಗಳಿಗೆ ಬಳಸಿಕೊಂಡಿದ್ದಾಳೆ. ಇದೀಗ ಮತ್ತಷ್ಟು ಹಣಕ್ಕಾಗಿ ಬೇಡಿಕೆ ಇಡುತ್ತಿದ್ದಾಳೆ ಅಂತ ಅವರು ಆರೋಪಿಸಿದ್ದಾರೆ. ಈ ಸಂಬಂಧ ಮಹಿಳೆ ವಿರುದ್ಧ ವಂಚನೆ, ನಂಬಿಕೆ ದ್ರೋಹ, ಕಳ್ಳತನ, ಸುಲಿಗೆ, ಮಾನಹಾನಿ ಹಾಗೂ ಕ್ರಿಮಿನಲ್ ಬೆದರಿಕೆ ಸೇರಿದಂತೆ ವಿವಿಧ ಆರೋಪಗಳ ಅಡಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದಾರೆ.